ಸುಮ್ಮನೆ ಅವನ್ನೆಲ್ಲೋ ಇಟ್ಕೊಂಡು ಇನ್ನೊಂದು ಕಳಿಸ್ಬಿಟ್ಟು ಇದು ಮಾಡಿ ಇವೆಲ್ಲ ಏನಕ್ಕೆ ಸರ್ ಬೇಕಾಗಿತ್ತು? ಇವಾಗ ಇಷ್ಟೆಲ್ಲ ರಾದ್ಯಂತ ಆಗಕ್ಕೆ ದರ್ಶನ್ ಅವ್ರು ಹೊಡೆದ್ರು, ಅವ್ರ ಸಂಗಡಿಗರು ಹೊಡೆದ್ರು, ಜೈಲಲ್ಲಿ ಇದ್ದಾರೆ, ಎಲ್ಲಾನು ಒಪ್ಕೊಳ್ಳೋಣ. ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸುಮ್ಮನೆ ಹೋಗಂತೂ ಹೊಡೆದಿಲ್ಲ, ಮಾಡ್ದ. ಬಟ್ ಹಿ ಪೇಡ್ ಎ ವೆರಿ ಬಿಗ್ ಇದು. ಸೊ ಅದು ನನಗೂ ಒಂದೊಂದ್ಸಲಿ ಏನನ್ಸುತ್ತೆ, ಈ ಥರ ಏನಕ್ಕೆ ಬೇಕಾಗಿತ್ತೆ? ಒಂದೊಂದ್ಸಲಿ ನನ್ನ ಫ್ಯಾಮಿಲಿ ಜೊತೆ ಹಿಂಗೆ ನಮ್ಮ ತಂದೆ ಹತ್ರ ಡಿಸ್ಕಸ್ ಮಾಡಿದೆ, ಇವ್ನಿಗೆ ಏನಕ್ಕೆ ಬೇಕಾಗಿತ್ತು? ಹೆಂಡ್ತಿ ಇದ್ಲು, ತಂದೆ ತಾಯಿ ನೋಡ್ಕೊಳ್ಳೋರು ಇದ್ರು, ಎಲ್ಲರೂ ಇದ್ರು, ಅವ್ರು ನೋಡ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಇವ್ನು ಮೆಸೇಜ್ ಮಾಡಿ ಮಾತ್ರಕ್ಕೆ ಅವ್ರ ಫ್ಯಾಮಿಲಿ ಸರಿ ಹೋಗ್ಬಿಟ್ಟಿರೋದಾ? ಅವ್ರ ಪರ್ಸನಲ್ ವಿಷಯಕ್ಕೆ ಇವ್ರು ಯಾರು ಎಂಟರ್ ಆಗಕ್ಕೆ? ಒಂದು ಡೋಂಟ್ ಥಿಂಕ್ ಐ ಆಮ್ ಜಸ್ಟಿಫೈಯಿಂಗ್ ದರ್ಶನ್ ಆರ್ ಸಂಬಡಿ ಎಲ್ಸ್, ಐ ಆಮ್ ಟೆಲಿಂಗ್ ದಿ ಫ್ಯಾಕ್ಟ್. ಯಾಕಂದ್ರೆ ನೆಕ್ಸ್ಟ್ ಯಾರು ಈ ಥರ ಮಾಡಕ್ಕೆ ಹೋಗ್ಬಾರ್ದು. ಇವತ್ತು ದರ್ಶನ್ ಒಬ್ರು ಸೆಲೆಬ್ರಿಟಿ, ನ್ಯೂಸಲ್ಲಿ ಎಲ್ಲ ಕಡೆ ಬರ್ತದೆ. ಈ ಥರ ರೋಡಲ್ಲಿ ಹೊಡೆದಾಡ್ಕೊಂಡಿರೋದು, ಸೋಷಿಯಲ್ ಮೀಡಿಯಲ್ಲಿ ನೀನು ಅವಳಿಗೆ ಮೆಸೇಜ್ ಕಳಿಸ್ತೆ ಅನ್ನೋದು ನಾನೇ ನೋಡಿದ್ದೀನಿ. ಎಲ್ಲರೂ ಜಗಳ ಆಗಿರೋದೆಲ್ಲ, ಅದೆಲ್ಲನೂ ಸೋಷಿಯಲ್ ಮೀಡಿಯಾ ನೀಟಾಗಿ ಯೂಸ್ ಮಾಡೋಣ. ಈ ಥರ ಯಾರ್ಯಾರಿಗೋ ಮೆಸೇಜ್ ಕಳಿಸೋದು, ಅವ್ರು ಯಾರೋ ಬಂದು ನಮ್ಗೆ ಹೊಡೆಯೋದು, ಇನ್ನೊಂದು ಮಾಡೋದು ಬೇಕಾಗಿಲ್ಲ. ಇವ್ರಿಗೂ ಬೇಕಾಗಿರಲಿಲ್ಲ, ಫ್ಯಾಕ್ಟ್ ಸ್ಪೀಕಿಂಗ್ ಬೇಕಾಗಿರಲಿಲ್ಲ. ಬಟ್ ಇವತ್ತು ಹಿಂಗಾಗಿದೆ, ಏನೂ ಮಾಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.